ಸಿಎಂ ಸಿದ್ದರಾಮಯ್ಯಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಇದರ ಬಗ್ಗೆ ಸಮರ್ಥವಾಗಿ ಚರ್ಚೆ ಆಗಬೇಕಾಗಿದೆ. ಎಲ್ಲರೂ ಒಂದೊಂದು ಹೇಳಿಕೆ ಕೊಟ್ಟರೆ ಆಗೋದಿಲ್ಲ. ಇದರ ಬಗ್ಗೆ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು. ಸತೀಶ್ ಜಾರಕಿಹೊಳಿ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ಸಂಪುಟ ಸಭೆಯಲ್ಲೂ ಈ ಬಗ್ಗೆ ಚರ್ಚೆ ಆಗಬಹುದು. ಈ ವಿಚಾರದಲ್ಲಿ ನೀತಿ ನಿರೂಪಣೆ ಆಗಬೇಕು. ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಪ್ರಿಯಾಂಕ್ ಅವರ ಮೇಲೆ ಬೇರೆ ಬೇರೆ ಒತ್ತಡಗಳಿದ್ದಾವೆ. ಅದರ ಬಗ್ಗೆ ಸಂಪುಟ ಸಭೆಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಬೇಕು. ಹೋಮ್ ಮಿನಿಸ್ಟರ್ ತನಿಖೆ ಅಂತ ಹೇಳಿದ್ದಾರೆ. ಹಾಗಾಗಿ ತನಿಖೆ ಆಗಬೇಕಾಗುತ್ತೆ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಚರ್ಚೆ ಆಗ್ಬೋದು ಬಹುಶಃ. ಯಾಕಂದರೆ ಸಮಗ್ರವಾಗಿ ಆಗಬೇಕು. ಎಲ್ಲರೂ ಒಂದೊಂದು ಹೇಳಿಕೆ ಕೊಟ್ಟರೆ ಅದಕ್ಕೆ ಪರಿಹಾರ ಆಗೋಲ್ಲ. ನಾವೊಂದು ಕೊಡೋದು, ಅವರೊಂದು ಕೊಡೋದು, ಇನ್ನೊಬ್ರು ಕೊಡೋದು, ಅದೇನು ಮಾಡಬೇಕಂತ ಮತ್ತು ಸರ್ಕಾರ ಸ್ಪಷ್ಟವಾಗಿ ಒಂದು ನೀತಿ ರೂಪಿಸಬೇಕು. ಆಮೇಲೆ ಅದ್ರ ಬಗ್ಗೆ ಆ್ಯಕ್ಷನ್ ಮಾಡಬೇಕು. ಈಗ ಅದೇ ಒಳ್ಳೆಯದು. ಯಾಕಂದರೆ ಇದು ಚರ್ಚೆ ನಡೀತಾ ಇದೆ. ಇವತ್ತೆಲ್ಲ 10 ವರ್ಷದಿಂದ ನಡೀತಾ ಇದೆ. 10-20 ವರ್ಷದಿಂದ ಇದು ನಡೀತಾನೆ ಇದೆ. ಅದಕ್ಕೇನೋ ಒಂದು ಪರಿಹಾರ ಮಾಡಬೇಕು. ಒಂದು ಚರ್ಚೆ ಆಗಬೇಕು. ಸರ್ಕಾರಿ ಜಾಗಗಳ ಬಳಕೆ ಸರ್ ಕೇವಲ ಒಂದು ಧರ್ಮದವರು ಮಾಡಲ್ಲ ಅನ್ನುವಂಥದ್ದು. ಬೇರೆ ಬೇರೆ ತಂದ್ರು ಬೇರೆ ಬೇರೆ ಧರ್ಮದವರು ಮಾಡ್ತಾರೆ. ಅದೇ ಹೇಳಿ ಎಲ್ಲರಿಗೂ ನಿರ್ಬಂಧ ಆಗಬೇಕು. ಅದೇ ಹೇಳಿದ್ರಲ್ಲ, ಒಂದು ನೀತಿ ರೂಪಣೆ ಆಗಬೇಕು. ಇದರಲ್ಲಿ ಅದು ಬಂತು. ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಎಲ್ಲರೂ ಮಾಡಬೇಕಾ, ಎಲ್ಲರೂ ಬೇಡ, ಒಂದು ಸಮಗ್ರವಾಗಿ ಆದರೆ ಒಳ್ಳೆಯದು. ಇಲ್ಲಾಂದರೆ ಕನ್ಫ್ಯೂಷನ್ ಇದೆ ಟೋಟಲಿ. ನೀವು ಹೇಳ್ದಂಗೆ ಇನ್ನೊಬ್ರಿಗೆ ಕೊಡ್ತೀವಿ, ಇನ್ನೊಬ್ರಿಗಿಲ್ಲ, ಅವ್ರಿಗೆ ಕೊಡ್ತೀವಿ, ಇವ್ರಿಗೆ ಕೊಡ್ತೀವಿ ಅನ್ನೋದು ಕನ್ಫ್ಯೂಷನ್ ಇದೆ. ಒಂದು ಸ್ಪಷ್ಟ ನೀತಿಯನ್ನು ನಮ್ಮ ಸರ್ಕಾರ ತೆಗೆದುಕೊಳ್ಬೇಕು. ಸರ್, ಈಗ ಸರ್ಕಾರಿ ಅಧಿಕಾರಿಗಳು ಸ್ಪಷ್ಟವಾಗಿ ನಿಯಮಗಳಲ್ಲಿದೆ. ಯಾವುದೇ ರಾಜಕೀಯ ಚಟುವಟಿಕೆಗಳಿರ್ಬೋದು, ಸಂಘ ಸಂಸ್ಥೆಗಳಲ್ಲಿ ಅವರು ನೇರವಾಗಿ ಭಾಗಿಯಾಗೋದು ಅಥವಾ ಅದಕ್ಕೆ ದುಡ್ಡನ್ನು ಕೊಡೋದಕ್ಕೆ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ಅಂಥವ್ರ ಮೇಲೆ ನೀವು ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಪತ್ರ ಬರೆದಿರೋದು ಈಗ. ಓಕೆ ನೋಡ್ಬೇಕಲ್ಲ, ಅದು ಐಡೆಂಟಿಫೈ ಆಗಬೇಕಲ್ಲ, ಹೆಂಗೆ ಅವ್ರನ್ನ ಕಂಡು ಹಿಡಿಬೇಕಲ್ಲ. ಅದೇ ಒಂದು ಏನು ಸ್ಪಷ್ಟ ನೀತಿ ಹೇಳಿದ್ದು. ಅದಕ್ಕೆ ಅವ್ರನ್ನ ಯಾರನ್ನ ಕಂಡು ಹಿಡಿದು ನೀವು, ಹೇಗೆ ಏನು